ಕೊಠಾರಿ ನನ್ ಮಕ್ಕಳು ತಂದು ಮಕ್ಕ ಹೋಗುದ್ ಬಿಡ್ತಾ ಇದ್ದಲ್ಲ ನೋಡ್ಕೊಂಡು ಹೋಗ್ಯಾಕಾಗಲ್ವಾ? ಅಭ್ಯಾಸ ಬಲ. ಹೌದು, ಬೂತಲ್ಲ ಬಂಗ್ಲೆ ಒಳಗೆ ಇರೋನು ಇವತ್ತು ಬಂಗ್ಲೆ ಬಿಟ್ಟು ಹೊರಗ್ ಬಂದ್ಬಿಟ್ಟಿದ್ಯಲ್ಲ, ಯಾಕೆ? ಯಾವ ಗಿರಾಕಿ ಸಿಗ್ಲಿಲ್ವ ಮಾಯಣ್ಣ? ಇವತ್ ಯಾವ ಗಿರಾಕಿನೂ ಸಿಗ್ಲಿಲ್ವಾ ಅಂತ ಕೇಳ್ಬೇಡ, ಯಾವತ್ ಅವ್ರೆ ಅಂತ ಕೇಳು. ಅದ್ ಯಾವ ದರ್ವೇಸಿ ನನ್ ಮಗ ಯಾವ ಗಳಿಗೆಲ್ಲ ಗೆಸ್ಟ್ ಹೌಸ್ ಕಟ್ಟಿಸ್ನಪ್ಪ, ಆವತ್ತಿನಿಂದ ಇವತ್ನವರ್ಗು ಒಬ್ಬ ಬೇವರ್ಸಿ ನನ್ ಮಗನು ಅಲ್ಲಿ ಬರಲ್ಲ. ಬರೀ ಪ್ರಾಣಿಗಳನ್ನ ಕಾಯೋದೇ ಆಗೋಗದಪ್ಪ. ಅದಕ್ಕೆ ಬೇಜಾರಾಯ್ತ್ಯಾ? ಆರಾಮಾಗಿರ್ಬೋದು ಬಿಡು. ಹೌದೌದು, ಸರ್ಕಾರ ಕೊಡೋ ಜುಜ್ಬಿ ಸಂಬಳಕ್ಕೆ ಆರಾಮಾಗಿರ್ಬೋದು. ಅವ್ರು ಕೊಡೋ ಪುಟ್ಗೋಸಿ ಸಂಬಳದಲ್ಲಿ ರಾತ್ರಿ ಕೊರೆಯೋ ಚಳಿಗೆ ಕ್ವಾರ್ಟರ್ಗೆಲ್ಲ ಮೋಟ್ ಬೀಡಿಗೂ ಸಾಕಾಗಕ್ಕಿಲ್ಲ. ಈ ಸಲ MLA ಸೀಟ್ ಟ್ರೈ ಮಾಡ್ತಾ ಇದ್ದೀನಿ, ಅಪ್ಪಿ ತಪ್ಪಿ ಗೆದ್ ಬಂದ್ಬಿಟ್ಟೆ ಅಂತಿಟ್ಕೋ, ಸರ್ಕಾರಿ ಖಜಾನೆನೆ ಖಾಲಿ. ಅದಕ್ಕೆ ಇಷ್ಟು ವರ್ಷ ಆದ್ರೂ ಸೀಟೇ ಸಿಕ್ಕಿಲ್ಲ. ಅದ್ ಸರಿ, ನೀನೇನ್ ಇಷ್ಟ ಬೇಗ ಹೊಂಟ್ಬಿಟ್ಟಲ್ಲ? ಅಯ್ಯೋ, ನನಗೂ ಯಾವ ಗಿರಾಕಿ ಸಿಗ್ಲಿಲ್ಲಪ್ಪ. ನೀರಿನ ಮೇಲೆ ಒಣಗಿದ ಮೀನ್ ತೇಲೋ ತರ ತೇಲಿ ಸಾಕಾಗಿ ಬಂದ್ಬಿಟ್ಟೆ. ಅಪ್ಪ ಅಪ್ಪ ಏನ್ಲ ಕಾವೇರಕ್ಕ ನೋಡ್ದ? ಲೋ, ನಿಮ್ಮಪ್ಪ ಬೆಳಗಿನಿಂದ ಸಂಜೆ ತನಕ ಕಾವೇರಿನೇ ನೋಡೋದು, ಕಾವೇರಿನೇ ಕುಡಿಯೋದು, ಕಾವೇರಿ ಮೇಲೆ ತೇಲೋದು, ಅಷ್ಟು ಗೊತ್ತಾಗಕ್ಕಿಲ್ವಾ? ನಾನ್ ಕೇಳಿದ ಆ ಕಾವೇರಿ ಅಲ್ಲ, ಕುರಿ ದೊಡ್ಡ ಏನ್ ಕಾವೇರಿ. ಓ ಅವಳ ನಂಗೆ ಗೊತ್ತಿಲ್ಲಪ್ಪ. ಯಾಕ್ಲಾ? ಅರ್ಜೆಂಟ್ ಆಗಿ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಒಳೆತಾವ ಕುರಿ ಮೇಯಿಸ್ತಿರ್ಬೇಕು, ಅಲ್ಲೋಗ್ ನೋಡು. ಹೌದಾ? ಅವನ್ ನಿಜವಾಗ್ಲು ನಿನ್ ಮಗನೇನಾ? ಯಾಕೆ? ಬೋಲ್ ಛತ್ರಿ ನನ್ ಮಗ ಕಣ್ಣಣ್ಣ. ಅವನು ನನ್ ಮಗ. ಹೌದಲ್ವಾ? ಯಾಕೆ ಹಂಗ್ ಕೂಗ್ತಿದ್ಯಾ? ಕೂಗ್ತಾರ ನಾನ ಇಲ್ಲ ನೀನಾ? ಅಲ್ಲ, ದಿನ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಟು ಓ ಅಂತ ಕೂಗ್ತ್ಯಾ, ಅದ ಅಯ್ಯಯ್ಯೋ ಅಂತ ಬರ್ತದೆ. ಇದ್ ಬಿಟ್ರೆ ಬೇರೆ ಕೆಲ್ಸ ಇಲ್ವಾ? ತರ್ಲಿ. ಸರಿ, ಬಂದ್ ವಿಷಯ ಬೋಗ್ಲು. ಇಸ್ಯಾನಾ? ನಿಮ್ ತಾತ ನಿನ್ ಕುತ್ತಿಗೆಗೆ ಕುಣ್ಕಿ ಹಾಕಕ್ ನೋಡ್ತಾವನೆ. ಕುಣ್ಕಿ ಅಂದ್ರೆ? ಆ ಬೈರ ನಿನ್ ಕುತ್ತಿಗೆಗೆ ತಾಳಿ ಬಿಗಿದ್ರೆ ಅದ್ ನಿನ್ ಕುಣ್ಕೆ ತಾನೆ? ಏನಂದೆ? ಹೌದಕ್ಕ, ಆ ಬೈರ ಅವನ್ ಜೊತೆ ನಿನ್ ಮದುವೆ ವಿಷಯ ಮಾತಾಡ್ತಾವ್ರೆ. ಹಂಗ? ನಮ್ ತಾತಂಗೆಲ್ಲೋ ಗ್ರಾಚಾರ ಕೆಟ್ಟಿರ್ಬೇಕು, ಹೊಸಿ ಬಿಡಿಸ್ತೀನಿ ಇರು. ಹಂಗಾರೆ ಮಾರವನ್ ಗುಡಿಯಿಂದ ಬೇವಿನ ಸೊಪ್ಪು ಕಿತ್ಕೊಂಡ್ಬಂದ್ಬಿಡ್ಲಾ? ಯಾಕೋ? ಗಾಚಾರ ಬಿಡ್ಸಕ್ಕೆ. ಭಗವಂತ ಕೊಟ್ಟ ಭಾಗ್ಯ ಅಂತ ಇನ್ನ 8 ದಿನ ಮನೇಲಿ ಇಟ್ಕೊಂಡಿರೋದು. ವಯಸ್ಸಿಗೆ ಬಂದ್ಮ್ಯಾಕೆ ಮದುವೆ ಮಾಡ್ಲೇಬೇಕಲ್ವಾ? ಅದ್ಯಾಕ ಹಂಗ ಯೋಚನೆ ಮಾಡ್ತೀಯಾ? ಕಾವೇರಿನ ನನ್ ಮಗನ್ಗೆ ಮದ್ವೆ ಮಾಡ್ಕೊಟ್ರೆ ಒಂದೇ ಊರಾಗೆ ನನ್ ಸೊಸೆಯಾಗಿ ನಿನ್ಗೂ ಆಸರೆಯಾಗಿ ಕಣ್ಮುಂದೆ ನೀವು ಓಡಾಡ್ಕೊಂಡಿದ್ದಾಳಲ್ಲ. ನಂಗೂ ಅದೇ ಆಸೆ ಕಣವ. ಅಕ್ಕರೆಯಿಂದ ಅಂಗೈಯಾಗೆ ಇಟ್ಕೊಂಡು ಸಾಕ್ಬಿಟ್ಟೆ. ಈಗ ದೂರ ಬಾರ ಕಳಿಸ್ಬೇಕಂದ್ರೆ ಮನ್ಸೇ ಒಪ್ತಾ ಇಲ್ಲ. ನೀ ಬಂದು ಕೇಳಿದ ಮ್ಯಾಕೆ ನನ್ಗೂ ಒಂದ್ ಸಮಾಧಾನ ಆಯ್ತು. ಅವಳನ್ನೊಂದು ಮಾತು ಕೇಳ್ಬಿಟ್ಟು ಮುಂದಿನ ಲಗ್ನದಾಗೆ ಮದುವೆ ಮುಗಿಸೇ ಬಿಡವಾ? ಮಾಡು ಮಾಡು, ನನ್ ಮದ್ವೆನಲ್ಲ ನನ್ ತಿಥಿನ. ಇದ್ಯಾಕವ ಹಿಂಗ್ ಮಾತಾಡ್ತೀಯ? ಮದ್ವೆ ಅನ್ ಕೂಡ್ಲೆ ಮುಖ ಮೊರದಾಗ್ಲ ಆಗೋ ವಯಸ್ಸಿನಾಗೆ ತಿಥಿ ಮಾತಾಡ್ತೀಯಲ್ಲ, ಬಿಡ್ತು ಅನ್ನಕ್ ನೀನ್ ಬಿಟ್ರೆ ತಾನೆ? ಮಾತ್ ಎತ್ತಕ್ಕಿಲ್ಲ, ಮದ್ವೆ ಮದ್ವೆ ಅಂತೀಯ. ನಂಗೆ ಯಾಕೆ ಇಷ್ಟ ಬಿರ್ನ ಮದ್ವೆ ಹೇಳು? ಓಹೋ, ನಂಗ್ ಬೇಗ ಮದ್ವೆ ಮಾಡ್ಕೊಟ್ಟು ಬ್ಯಾರೆ ಮನೆಗ್ ಕಳ್ಸೋಣ ಅಂತ ನೋಡ್ತಿದ್ಯಾ? ಯಾಕ್ ತಾತ, ನಾನ್ ನಿಂಗ್ ಬಾರ್ವಾಗ್ ಹೋಗ್ಬಿಟ್ನಾ? ಅಯ್ಯಯ್ಯೋ, ಯಾಕವ ಹಿಂಗೆಲ್ಲ ಮಾತಾಡ್ತೀಯ? ನೋಡು, ಯಾವ್ಯಾವ ವಯಸ್ಸಿನಾಗೆ ಏನೇನಾಗ್ಬೇಕು ಅದಾದ್ರೇನೆ ಚಂದ. ನೋಡ್ತಾತ, ನೀನ್ ಎಷ್ಟೇ ಪೂಸಿ ಹೊಡೆದ್ರು ನಾನು ಈಗ್ಲೇ ಮದ್ವೆ ಮಾಡ್ಕೊಳ್ಳಲ್ಲ ಅಷ್ಟೇ. ಲೇ 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 ಅಯ್ಯೋ, ಹಿಂಗೂ ಉಂಟಾ ಪುಟವ? ತಿಳುವಳಿಕೆ ಇಲ್ದೆ ಏನೇನೋ ಅಂದ್ಬಿಟ್ಲು. ನೀ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ, ನಿಧಾನಕ್ ನಾನು ಎಲ್ಲ ತಿಳಿಸಿ ಹೇಳ್ತೀನಿ. ಅಯ್ಯೋ, ಮದ್ವೆ ಅಂದ್ರೆ ಮೊದ್ಲು ಎಲ್ಲ ಹೆಣ್ಮಕ್ಳು ಹಿಂಗೇನೆ. ಮೈ ಮೇಲೆ ಅಷ್ಟನದ್ ನೀರ್ ಬಿದ್ದು, ಕುತ್ತಿಗೆ ತಾಳಿ ಬಿದ್ದು, ಗಂಡ ಪಕ್ಕಕ್ ಬಂದ್ರೆ ನಮ್ಮನ್ನೆಲ್ಲ ಮರ್ತು ಬಿಡ್ತಾರೆ. ಸರಿ, ನಾನಿನ್ ಬರ್ಲಾ? ಕಣವ. ಕಾವೇರಿ, ಯಾಕವ ಮುನಿಸ್ಕೊಂಡ್ಯಾ? ಹೌದು. ಅಲ್ವೇ, ಮುನಿಸ್ಕೊಳ್ಳೋಂಥದ್ದೇನಾಗಿದೆಯಾ ಈಗ? ಇನ್ನೇನಾಗ್ಬೇಕು? ಹೋಗಿ ಹೋಗಿ ಆ ಬೈರೆ ನಂಗ್ ಗಂಟ್ ಹಾಕ್ಬೇಕು ಅಂತಿದ್ಯಲ್ಲ, ಇದ್ ನಿಂಗ್ ನ್ಯಾಯನಾ? ಯಾಕೆ, ಅವನು ನಿಂಗೆ ಇಷ್ಟ ಇಲ್ವಾ? ಅಯ್ಯಯ್ಯಯ್ಯಯ್ಯ, ಸುರಸಂತ್ರ ಹಂಗ ಒಳ್ಳೆ ಮಾರಿಗ್ ಬಿಟ್ಕೊಂಡ್ ಹಂಗವನೆ. ಅಕ್ಕ, ಅಲ್ಲೋಡು, ನೀನ್ ಮದ್ವೆ ಆಗೋ ಗಂಡ್ ಬತ್ತವನೆ. ನಾನ್ ಯಾಕೆ ಅವ್ನ್ ಮದ್ವೆ ಮಾಡ್ಕೊಳ್ಳಿ? ನೀನ್ ಬೇಕಾದ್ರೆ ಮಾಡ್ಕೊ.
ಹೆಂಗ್ ಮದುವೆ ಮಾಡ್ಕೊಳಕ್ ಆಯ್ತದೆ? ಅವನು ಗಂಟು ನಾನು ಗಂಟು. ಕತ್ತಿ ತರ್ಲೆ ತರ ಮಾತಾಡ್ಬೇಡ. ನೋಡೋ, ಅವನ್ ಬಂದಾಗ ನೀನೇನಾದ್ರೂ ಅವನ ಹತ್ರ ಮಾತಾಡಿದ್ರೆ ಎತ್ತಿ ಕುಕ್ಕು ಬಿಡ್ತೀನಿ, ಗೊತ್ತಾಯ್ತಾ? ಆಯ್ತಮ್ಮ ಮಾತಾಯಿ, ನಾನು ಅವನ್ ಮಾತಾಡಕ್ಕಿಲ್ಲ, ಬಾಯಿ ಮುಚ್ಕೊಂಡೇ ಇರ್ತೀನಿ. ಬೇಕಾರೆ ನೀನೇ ಮಾತಾಡ. ಏನ್ ಬೈರಣ್ಣ, ಎಲ್ಲೊಂಟೆ? ನಿನ್ನೆ ಹುಡುಕೊಂಡ್ ಬಂದೆ. ನನ್ನ ಯಾಕೆ? 4-5 ದಿವಸದಿಂದ ಕೋಳಿ ಸಿಕ್ಕಿರ್ಲಿಲ್ಲ, ನಿನ್ನೆ ಕಡ್ದು ಖಾರ ಮಾಡ್ಬಿಡುವ ಅಂತ. ಏನೇ ಕುರಿಮರಿ, ನೋಡಿದ್ರು ಮಾತಾಡ್ದೆ ಹಂಗೆ ಹೋಯ್ತಾ ಇದೆಯಲ್ಲ? ಇಲ್ಲ ಮತ್ತೆ, ನೀನ್ ನಮ್ಮ ಅತ್ತೆ ಮಗ, ನಿನ್ ಕಂಡ್ ಕೂಡ್ಲೆ ಓಡ್ ಬಂದು ತಪ್ಕೊಂಡ್ ಮಾತಾಡ್ಸ್ಬೇಕಾಗಿತ್ತೇನೋ. ಅದ್ರಲ್ಲಿ ತಪ್ಪೇನಿದೆ? ಬಾಯಿ. ಅವನ್ನೇ ಕೊಡಿದ್ಯಾ? ಅವನ್ ಹೇಳೋದ್ರಲ್ಲಿ ತಪ್ಪೇನೈತೆ? ಇವತ್ತಲ್ಲ ನಾಳೆ ನಾನ್ ನಿನ್ ಮದ್ವೆ ಆಗುಂತಾನೆ. ಹೌದೌದು, ನೀನ್ ಹಂಗೆ ಕನ್ಸ್ ಕಾಣ್ತಾ ಇರು. ನೋಡು, ಇನ್ನೊಂದ್ಸಲ ನನ್ನ ಹತ್ರ ಹಿಂಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ಏನ್ ಮಾಡ್ತೀಯಾ? ಕೋಳಿ ಕುಯ್ದು ಉಣ್ಣಕ್ಕಿಕ್ತಾಳೆ. ಅಯ್ಯೋ ನಿನ್ನ. ಅಲ್ಲ, ಆ ಬೈರನ್ ಕಂಡ್ರೆ ಸಿಡಿ ಸಿಡಿ ಅಂತ ಸಿಡಿತಿರ್ತಿಯಲ್ಲ, ಯಾಕೆ? ನಂಗೆ ಇಷ್ಟ ಇಲ್ಲ ಅದಕ್ಕೆ. ಏನು ಬೈರನ ಇಲ್ಲ ಅವನ್ ಮಾತಾ? ಬೈರ ಮನುಷ್ಯನ ಅವನು, ಮೃಗ. ನಿಂದೊಳ್ಳೆ ಕತೆ ಆಯ್ತು, ಕೂರೆಗೆ ಎದುರ್ಕೊಂಡು ಕಂಬಳಿ ಬಿಸಾಕ್ದಂಗೆ. ಅಲ್ಲ, ಅವನ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕು. ನೀನ್ ಇಷ್ಟ ಇಲ್ಲ ತಾತ ಬಿಟ್ಬಿಡ್ತಾನ, ಅವನ್ಗೆ ಗಂಟಾಕ್ತೀನಿ ಅಂದ್ರೆ ಏನ್ ಮಾಡ್ತೀಯಾ? ಗಂಟಾಕಕ್ಕೆ ನಾನೇನ್ ಕಿತ್ತೋಗಿರೋ ಅಗ್ಗನ? ನನ್ಗಿಷ್ಟ ಆಗೋ ಗಂಡಿಗೆ ಮದ್ವೆ ಮಾಡ್ಕೊಡೋದಾದ್ರೆ ಮಾಡ್ಕೊಡು, ಇಲ್ಲಿದ್ರೆ ಮದ್ವೆನೇ ಬೇಡ ಅಂತೀನಿ. ಓ ಹಂಗ? ಏನು ಹಂಗ್ ನೋಡ್ತಿದ್ಯಾ? ಅಲ್ಲ, ನಿಂಗೆ ಇಷ್ಟವಾಗೋ ಗಂಡು ಆಕಾಶದಿಂದ ಇಳಿದ್ ಬತ್ತಾನ ಅಂತ ನೋಡ್ತಾ ಇವ್ನಿ. ಅಯ್ಯಪ್ಪ ಅಯ್ಯ, ಹಂಗಸ್ತೀನೋ? ಏಯ್ ನೋಡ್ತಾ ಇರು, ನಾನ್ ಮದ್ವೆ ಆಗೋ ಹುಡ್ಗ ಹೆಂಗಿರ್ತಾನೆ ಅಂತ. ಏನ್ ಸ್ವಾಮಿ, ಈ ರೋಡ್ ಎಲ್ಲಿಗೆ ಹೋಗುತ್ತೆ? ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಯಾಕ್ರಿ ನಗ್ತೀರಾ? ಈ ರೋಡ್ ಎಲ್ಲಿ ಹೋಗಕ್ಕಿಲ್ಲ ಸಮಯ, ಇಲ್ಲೇ ಇರ್ತದೆ, ನೀವೇ ಹೋಗ್ಬೇಕು. ನೀವ್ ಎಲ್ಲಿಗೆ ಹೋಗ್ಬೇಕು ಸಮಯ? ಕಾವೇರಿಪುರಕ್ಕೆ. ನೇರವಾಗಿ ಹೋದ್ರೆ ಒಳೆ ಸಿಗ್ತದೆ, ದೋಣಿ ಮೇಲೆ ಒಳೆ ದಾಟಿದ್ರೆ ಕಾವೇರಿಪುರ ಸಿಗ್ತದೆ. ಹೊಳೆಗೀಗೆ ನೇರವಾಗಿ ಹೋಗ್ಬೇಕಾ? ಹಿಂಗೇನ್ ಹುಚ್ಚ? ಹೊಳೆಗೀಗೆ ನೇರವಾಗಿ ಹೋಗ್ಬೇಕಂದ್ರೆ ನಗ್ತಿಯಲ್ಲ? ಹೀಗೆ ಹೋಗ್ಬೇಕಾಗಿಲ್ಲ ಸಮಯ, ಕೈ ಬಿಟ್ಬಿಟ್ಟು ಹೋದ್ರು ಹೋಗ್ಬೋದು. ಇಲ್ಲಿಗೆ ನಮಸ್ಕಾರ ಬುದ್ಧಿ. ಓ ನಮಸ್ಕಾರ. ಏನ್ ಹೆಸರು? ದೋಣಿ ಮುನಿಯಪ್ಪ ಅಂತಾರೆ. ಹಾಗೆ ಇದ್ದೀರಾ? ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಊರಿಗೇನು, ನಾಡಿಗೆ ಹೊಸಬ. ತಮ್ದು ಯಾವ ಊರು? ಬೆಂಗಳೂರು. ಓಹೋ, ಬೆಂಗಳೂರು. ಮೈಸೂರಿಂದ ಆಚೆ ಐತಲ್ಲ? ಹೌದು. ಎಲ್ಲಿಗೆ ಹೋಗ್ಬೇಕು? ಕಾವೇರಿಪುರಕ್ಕೆ. ಓಹೋ, ನಮ್ಮೂರಿಗೆ ಬನ್ನಿ, ಮತ್ತೆ ಕೂತ್ಕೊಳ್ಳಿ, ಹೋಗವಾ. ನಿಮ್ಮೂರ್ಗೆ ಬಸ್ ಬರಲ್ವಾ? ಮೊದ್ಲು ಒಂದು ಬರ್ತಿತ್ತು, ಈಗ ಅದು ನಿಂತೋಯ್ತು. ಬಸ್ನಾಗ್ ಬಂದ್ರೆ 15 ಮೈಲಿ ಆಯ್ತತೆ, ಒಳೆ ಮ್ಯಾಕೆ 3 ಮೈಲಿ. ಅದಕ್ಕೆ ಕಾವೇರಿಪುರಕ್ಕೆ ಎಲ್ರು ತೆಪ್ತಾಗೆ ಹೋಯ್ತಾರೆ. ಹೌದಾ? ತಮ್ದೇನ್ ಕೆಲ್ಸ? ಹೆಣ ಹೊರೋದು. ಹೌದಾ? ನಡ್ರಿ, ಹೋಗ್ತಾ ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸರ್ಕಾರಿ ಅತಿಥಿ ಗೃಹ. ಗೆಸ್ಟ್ ಹೌಸ್ ಏನೋ ಸಿಕ್ತು, ಆದ್ರೆ ಕ್ಯಾರೆ ಅನ್ನೋರೇ ಇಲ್ಲ. ಆನೆ ಬಂತು, ಸಿಂಹ ಬಂತು, ನರಿ ನರಿ. ರೇ ರೇ, ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ನಾನ್ರಿ 2 ಕಾಲಿನ ಮನುಷ್ಯ. ಹೌದಲ್ವಾ? ನಾನೆಲ್ಲ ಪ್ರಾಣಿ ಬಂದ್ಬಿಡ್ತು ಅನ್ಕೊಂಡ್ಬಿಟ್ಟೆ ಸರ್. ಪ್ರಾಣಿ? ಹ್ಞೂ ಸರ್. ಈ ಗೆಸ್ಟ್ ಹೌಸ್ಗೆ ಯಾರು ಸರ್ ಮನ್ಸು ಬರ್ತಾರೆ? ಬರೀ ಸುತ್ತಮುತ್ತ ಇರೋ ಕಾಡು ಪ್ರಾಣಿಗಳು ಬರ್ಬೇಕು ಅಷ್ಟೇ. ಎದುರ್ಕಬೇಡಿ ಸರ್, ಯಾವುದೇ ಕಾಡು ಪ್ರಾಣಿ ಬಂದ್ರು ಈ ಮೇಟಿ ಮಾಯಣ್ಣನ ಹೆಸರು ಹೇಳಿದ್ರೆ ಒಡಗ್ ಬಿಡ್ತವೆ. ಅದಾಗೆ 15 ವರ್ಷದಿಂದ ಅವುಗಳ ಜೊತೆಲೇ ಇದ್ದೀನಿ ಸರ್.
ನೀನು ಕಾಡಂದಿ ತರನೇ ಇದೀಯಾ? ಇಲ್ಲ, ನನ್ಗೆ ರೂಮ್ ಬೇಕಿತ್ತಲ್ಲ. ರೂಮಾ? ಹಾ. ಕೂತ್ಕೊಳ್ಳಿ ಸರ್. ಏನ್ ಬಾಡಿಗೆಗ ಸೇಲ್ಗ? ಸರ್ಕಾರದ್ದು ಸರ್. ಸರ್ಕಾರಕ್ಕೆ ಈ ಗೆಸ್ಟ್ ಹೌಸ್ ಇರತ್ತೆ ಮರ್ತೋಗ್ಬಿಟ್ಟಿದೆ. ತಗೊಳಂಗಿದ್ರೆ ಹೇಳಿ, ಸಿಕ್ಕದಷ್ಟಕ್ಕೆ ಸೇಲ್ ಮಾಡಿ ಹೊರಟೋಗ್ಬಿಡ್ತೀನಿ. ನಂಗೇನಂತೆ? ಅದಾದ್ಮೇಲೆ ಮಾತಾಡೋಣ, ಮೊದ್ಲು ಬಾಡಿಗೆ ಕೊಡು. ಸರಿ ತಗೊಳ್ಳಿ. ಈ ರಿಜಿಸ್ಟರ್ ಅಲ್ಲಿ ನಿಮ್ಮ ಹೆಸರು, ಊರು, ಕುಲ, ಗೋತ್ರ, ನಗ, ನಾಣ್ಯ ಎಲ್ಲ ಬರ್ದ್ಬಿಡಿ. ಅದ್ ಸರಿ, ಈ ಚಳಿಲಿ ಒಬ್ರೇ ಬಂದಿದ್ದೀರಲ್ಲ, ಜೊತೆಗಾರು ಇಲ್ವಾ? ನೀನೇ ಇದೆಯಲ್ಲ. ಏನಾದ್ರೂ ಅಪಾರ್ಥ ಮಾಡ್ಕೊಂಡ್ಬಿಟ್ನಾ? ಯಾರ್ ನೀನು? ನಿನ್ ಯಾವ ಊರು? ನಿನ್ ಹೆಸರೇನು? ನೀನ್ ನಮ್ಮೂರ್ಗೆ ಯಾಕೆ ಬಂದಿದೀಯಾ? ನಾನ್ ಹಾಡೋದನ್ ಕೇಳಿ ನೀನು ಎಷ್ಟು ಚೆನ್ನಾಗಿ ಹಾಡ್ದೆ ಅಲ್ಲ. ನೀನ್ ನೋಡ್ದಾಗ ನೀನ್ ಮಾತಾಡ್ಸೋಣ ಅನ್ಕೊಂಡೆ, ಆದ್ರೆ ಯಾಕೆ ಮಾತಾಡಿಸ್ಲಿಲ್ಲ ಅಂತೀಯಾ? ಗುರ್ತು ಪರಿಚಯ ಇಲ್ದೆ ನೀನ್ ನಾನು ಹೆಂಗ್ ಮಾತಾಡಿಸ್ಲಿ ಹೇಳು? ಇನ್ನೊಂದ್ಸರಿ ಸಿಕ್ಕಿದಾಗ ನೀನು ಚೆನ್ನಾಗಿ ಮಾತಾಡಿಸ್ತೀನಿ. ಸರಿನಾ? ಏಯ್, ನಾನು ಅವಾಗ್ನಿಂದ ಮಾತಾಡಿಸ್ತಾನೆ ಇದ್ದೀನಿ, ನೀ ಸುಮ್ನೆ ಇದೆಯಲ್ಲ. ಮಾತಾಡು. ನೀನ್ ಮಾತಾಡದೆ ಇದ್ರೆ ಕಬ್ಬಣ ಕಾಯಿಸಿ ನಿನ್ ನಾಲ್ಗೆ ಮೇಲೆ ಬರೆ ಎಳ್ಬಿಡ್ತೀನಿ. ಮಾತಾಡು. ಅಲ್ವೇ? ಕುರಿ ಮರಿನ್ ಮಾತಾಡು ಮಾತಾಡು ಅಂದ್ರೆ ಮಾತಾಡುತ್ತಾ? ಹೌದು. ಹಾಡ್ ಹಾಡಿದ್ ಯಾರು? ಅವರು ತಾತ. ಅವರು ಅಂದ್ರೆ ಅವರಲ್ಲ, ಕುರಿಮರಿ. ಕುರಿಮರಿ ಕುರಿಮರಿ ಹಾಡು. ಏನು ಹುಚ್ಚುಚ್ಚಂಗೆಲ್ಲ ಮಾತಾಡ್ತೀಯ? ಇದೆಲ್ಲ ಸರೋಗ್ಬೇಕಾದ್ರೆ ಲಘುನೆ ಆ ಬೈರಿನ್ ಜೊತೆ ನಿನ್ ಲಗ್ನ ಮಾಡ್ಬಿಡ್ಬೇಕು. ತಗ್ದಲ್ಲ ನಿನ್ ವರ್ಷೇನ. ಬೈರ ಅಂತೆ ಬೈರ, ಅವನೊಬ್ನೇ ಪ್ರಪಂಚದಲ್ಲಿ ಗಂಡ್ಸು. ಅಯ್ಯಯ್ಯಯ್ಯ, ಅವನ್ ಹೆಸರು ಹೇಳಿದ್ರೆ ಉರಿ ಉರಿ ಅಂತ ಉರ್ದ್ ಬಿಡ್ತಾಳಲ್ಲ. ಏನ್ ನಿಮ್ಮ ಹೆಸರು? ಮಾತಾಡಲ್ವಾ? ನೀವು ತುಂಬಾ ಚೆನ್ನಾಗಿದ್ದೀರಾ. ಹೋಗ್ಲಿ, ಈ ಸೊಪ್ಪನ್ನ ಯಾಕೆ ಕೇಳ್ತಾ ಇದ್ದೀರಾ? ಕುರಿಮರಿಗೆ. ರೀ ಸೊಪ್ಪು. ನಿಂತ್ಕೊಳ್ಳ. ಯಾಕ ಹೊಟ್ಟೆ ಉರಿಸ್ತಿದ್ಯಾ? ಬಿಕ್ರಾಸಿ ಅಂಚಿ ಕಡ್ಡಿ ಇದ್ದಂಗ ಇದೆಯಾ? ಬಿರ್ಗಾಳಿ ಹೆಂಗ್ ಓಡ್ತಿಯಲ್ಲೋ? ನಿಂತ್ಕೊಳ್ಳ. ನಿಂತ್ಕೊಳಕಿಲ್ಲಪ್ಪ. ನಿಂತ್ಕೊಂಡ್ಬಿಟ್ರೆ ನನ್ನ ಕರ್ಕೊಂಡೋಗಿ ಹೈಸ್ಕೂಲ್ ಕೂರಿಸ್ಬಿಡ್ತೀಯ. ನಾನ್ ನಿಂತ್ಕೊಳಕಿಲ್ಲ. ನಿಂತ್ಕೊಳ್ಳ. ಈ ಸ್ಕೂಲಿಗೆ ಹೋಗೋ ಅಂದ್ರೆ ಓಡ್ತಿದ್ಯಲ್ಲೋ? ರೀ, ಕಣ್ ಕಾಣಕ್ಕಿಲ್ವಾ? ಡಿಕ್ಕಿ ಹೊಡಿತಿಲ್ರಿ? ಎಲ್ಲ ಇವನ ಓಡ್ ಬಂದ್ ಡ್ಯಾಶ್ ಹೊಡೆದಿದ್ವಲ್ದೆ ನನ್ಗೆ ರಫ್ ಆಗ್ತೀಯಾ? ಬಿಟ್ಟ ಅಂದ್ರೆ ಸಾರು ಸಾರು ಹಿಡ್ಕೊಳ್ಳಿ. ಬಿಟ್ರೆ ಸಿಗದಿಲ್ಲ ನನ್ನ ಮಗ. ಕುಳ್ಳಲ್ ಮಗನೇ, ಎಲ್ಲ ತಪ್ಸ್ಕೊಂಡ್ ಹೋಗ್ತೀಯ ಮಗನೇ. ಸಾರು 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 ಬಿಟ್ಬಿಡಿ. ನಾವ್ ಅಪ್ಪಂಗ ಸಿಗಾಕೊಂಡ್ರೆ ಬಟ್ಟೆ ಹೋಗ್ದ ಹೊಳದಾಕ್ಬಿಡ್ತಾನೆ. ನನ್ನ ಮಗನೇ, ಸ್ಕೂಲಿಗೆ ಹೋಗು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಮನೆಯಲ್ಲಿ ತಿರ್ತೀಯ. ಯಪ್ಪ, ನಾನು ಈ ಸ್ಕೂಲ್ ಪಿಸ್ಕೂಲ್ಗೆಲ್ಲ ಹೋಗಕ್ಕಿಲ್ಲ. ನಂಗ್ ನಾ ಕುರಿಮರಿ ತಕೊಟ್ಬಿಡು. ಕಾವೇರಕ್ಕನ್ ಜೊತೆ ಮೇಯ್ಸ್ಕೊಂಡಿದ್ ಬಿಡ್ತೀನಿ. ಯಾಕೆ ಸ್ಕೂಲ್ಗೆ ಹೋಗಲ್ಲ ಅಂತ್ಯ? ಪ್ರತಿಯೊಬ್ಬ ಮನುಷ್ಯನು ವಿದ್ಯೆ ಕಲಿಬೇಕು, ಆಗ್ಲೇ ಅವನ ಜೀವನದಲ್ಲಿ ಸುಖ ಸಂತೋಷ ಸಿಗದು, ದೇಶ ಉದ್ಧಾರ ಆಗೋದು. ಸುಮ್ನೆ ರೀ, ಬುಲ್ಡೆ ಬಿಡ್ಬೇಡಿ. ಅಲ್ಲ, ಓದಿರೋರೇ ಜಾಸ್ತಿ ಮೋಸ ಮಾಡೋದು. ದಿನ ಬೆಳಗಾಗಿದ್ರೆ ರೇಡಿಯೋದ ಕೇಳಕ್ಕಿಲ್ವಾ? ಅವನಷ್ಟ್ ಲಂಚ ತಗೊಂಡ, ಇವನಿಷ್ಟ್ ಮೋಸ ಮಾಡ್ದ, ಇನ್ನೊಬ್ಬ ದ್ಯಾಸನೇ ಕೊಳ್ಳೆ ಹೊಡ್ದ ಅಂತ. ಇವರೆಲ್ಲ ಯಾರು? ಓದಿರೋರೆ. ಓದಿಲ್ದಿರೋರು ಒಬ್ಬ ಇದಾನ? ತೋರ್ಸಿ ನೋಡೋಣ. ಅದಕ್ಕೆ ನಾನು ಓದೋದು ಬೇಡ,
ಜನರ ತಲೆ ಒಡೆಯೋದು ಬೇಡ. ಏನಂತೀರಾ ಸರ್? ಎಲ್ಲ ಪೋಲಿ ಬೆಟ್ಟತದೆ, ಅವ್ರಿಗೆ ಉಪದೇಶ ಮಾಡಕ್ ಹೋಯ್ತೀಯಾ ನೀನು? ಒಂದ್ ನಿಮಿಷ, ಅವ್ರಿಗೂ ಉಪದೇಶ ಮಾಡದೆ, ನಾ ಅಪ್ಪ ನಿನ್ಗೂ ಉಪದೇಶ ಮಾಡದೆ, ಬರಲಾ? ತರ್ಲೆ ಬಡ್ಡಿ ಐದ, ತಪ್ಪು ತಿಳ್ಕೊಬೇಡಿ ಸರ್. ಇಲ್ಲ ಮುನಿಯಪ್ಪ, ಅವನ್ ಹೇಳೋದ್ರಲ್ಲೂ ಸತ್ಯ ಇದೆ. ಅದಿರ್ಲಿ, ಇಲ್ಲಿ ಪಾಳೆಗಾರ ಪತ್ರಪರ ನಾಯಕರ ಮನೆಯಲ್ಲಿ ಹಿಂಗೇ ಹೋದ್ರೆ ಆ ತೋಟದೊಳಗೆ ಐತೆ ಸಾರು. ಒಂದ್ ಕಾಲದಲ್ಲಿ ಕಾಫಿ ತೋಟ ಹೆಂಗಿತ್ತು ಅಂದ್ರೆ ನಮ್ ತಾತ ಹೇಳ್ತಾನಲ್ಲ ಇವಾಗ್ಲೂ ನೆಮ್ಮದಿಯಾದ ಜೀವನ ಅಂತ ಕೆಲಸ ಮಾಡ್ತಿದ್ದೆ. ಏನಪ್ಪ ಕೊಡ್ಲಿ ಮಸೀತಾ ಇದೆಯಲ್ಲ, ಏನ್ ಸಮಾಚಾರ? ನಿನ್ ಕಳ್ಳು ಬಡ್ಡಿ ತೆಗಿವ ಅಂತ. ಯಾಕಪ್ಪ ಖಾರ ತಿನ್ನದೆ ನಾಲ್ಗೆ ಕೆಟ್ಟಾಗ ಶಾನೆ ದಿನ ಆಗೋಯ್ತಾ? ಶಾನೆ ದಿನ ಆಗಕ್ಕೆ ನಾನೇ ನಿನ್ನಂಗ್ ಗತ್ಕೆಟ್ಟಿದ್ದಾನೆಲ್ಲ. ನೆನ್ನೆ ತಾನೇ 3 ಜನ ಬಡ್ದು ರಕ್ತ ಇರಿವ್ನೆ. 3 ಜನ? 3 ಜನ? ನೆನ್ನೆ ನೀನ್ ಸಿಕ್ಕಿದ್ರೆ ನಿನ್ನೂ ಬಡ್ ತಿಂತಾ ಇದ್ದೆ. ಯಾವಲ್ಲ ಅವನು ತಳಕ್ ಬೆಳಕಾಗ್ ಬರ್ತಾವನೆ. ಓ, ಊರ್ ಹೊಸಬಾ ಅಂತ ಕಾಣ್ತದೆ. ಬೆಂಗಳೂರಿಂದ ಬಂದವ್ರಪ್ಪ. ಅದೇನೋ ಸಂಶೋಧನೆ ಮಾಡಕ್ ಬಂದವ್ರೆ. ನಮ್ ಗೆಸ್ಟ್ ಹೌಸ್ ಅಲ್ಲಿ ಹೇಳ್ಕೊಂಡವ್ರೆ. ಏನ್ ಮಾಡೋಣ ಜೋರ? ಏನ್ ಸರ್, ಹೆಂಗೆ ನಮ್ ಗೆಸ್ಟ್ ಹೌಸ್? ಬೆಸ್ಟ ವರ್ಷ್ಟ? ಊಟ ತಿಂಡಿ ಬೆಸ್ಟ್, ರೂಮು ಹಾಸಿಗೆ ಹೊದಿಕೆ ವರ್ಸ್ಟ್. ಊಟ ತಿಂಡಿ ಎಲ್ಲ ನಂದು, ಅದಕ್ಕೆ ಬೆಸ್ಟ್. ರೂಮು ಹಾಸಿಗೆ ಎಲ್ಲ ಸರ್ಕಾರದ್ದು. ಓಹೋ, ಸರ್ಕಾರದೆಲ್ಲ ವರ್ಷ್ಟ? ಸರ್ಕಾರನೇ ವರ್ಸ್ಟ್, ಇನ್ ಸರ್ಕಾರದವ್ರದ್ದು ವರ್ಸ್ಟ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ರೀ 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 ರೀ, ಏನ್ ಮಾಡ್ತಿದ್ರಾ? ಯಾಕೆ ಕಣ್ ಕಾಣಿಸ್ತಾ ಇಲ್ವಾ? ಕೊಡ್ಲಿ ಮಸೀತಾ ಇದ್ದೀನಿ. ಕೊಡ್ಲಿ ಮಸೀದ್ ನಿಮ್ಗೆ ಈ ಕಲ್ಲೇ ಬೇಕಾ? ಇದು ಪೂರ್ವಿಕರ ಇತಿಹಾಸ ಹೇಳೋ ಶಾಸನ ರೀ. ಇಂತ ಕಲ್ಗಳು ನಮ್ಮೂರಲ್ಲಿ ಸಾವಿರವೆ. ನಮ್ಮೂರಿನ ಜನ ಬರೀ ಕೊಡ್ಲಿ ಮಸಿ ಅದ, ಅದ್ರ ಮೇಲ್ ಕೂತ್ಕೊಂಡು ಪಾಯ್ಕಾನೆ ಮಾಡ್ತಾರೆ. ಚಚ, ತಪ್ಪು ಮಾಯಣ್ಣ, ಇದನ್ನೆಲ್ಲ ನಾವು ರಕ್ಷಣೆ ಮಾಡ್ಬೇಕು. ಇಲ್ಲಿರೋ ಒಂದೊಂದು ಕಲ್ಲು ಕೂಡ ನಮ್ ಪೂರ್ವಿಕರ ಸಂಸ್ಕೃತಿ, ಸಾಧನೆ ಮತ್ತೆ ಅವ್ರ ಕಥೆಗಳನ್ನ ಹೇಳುತ್ತೆ. ಏನಂದ್ರೆ ಕಲ್ಲು ಕತೆ ಹೇಳ್ತದ ಏನ್ರಿ? ಹಳ್ಳಿ ಮಕ್ಕಳಿಗೆ ಏನು ಗೊತ್ತಾಗಿಲ್ಲ ಅಂತ ಬುರುಡೆ ಬಿಡಕ್ ಬಂದಿದ್ದೀರಲ್ಲ. ನಿಮ್ಮಂತ ಪಟ್ಟಣದವ್ರ ಹಳ್ಳಿಗೆ ಬಂದ್ರೇನೆ ಕತೆ ಹುಟ್ಟೋದು, ಕತೆ ಕಟ್ಟೋದು ಎಲ್ಲ. ಕತೆ ಹೇಳ್ತಂತೆ ಕತೆನ ಕತೆ ಬಿಡಕ್ ಬಂದ ನಡ್ರಲ್ಲೇ ಕೆಲ್ಸ ನೋಡಕ್ ಹೋಗವ. ಕತೆ ಅಂತೆ ಕತೆ. ಸರ್, ನೀವಿಂತವ್ರಿಗೆ ಬುದ್ಧಿ ಹೇಳೋದು, ಆ ಬೆಟ್ಟಕ್ಕೆ ಸೀರೆ ಸುತ್ತೋದು ಎರಡು ಒಂದೇ. ನನ್ ಗೆಸ್ಟ್ ಹೌಸ್ ಹೋಗ್ಬೇಕು. ಸರ್, ನೀವು ನಿಮ್ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ, ಪೊಲೀಸರು ಮಾಡಿಟ್ಟಿರ್ತೀನಿ. ಅಯ್ಯೋ ಏನೇ ಅರಗಿಣಿ, ಬೋ ಖುಷಿಯಾಗಿದೆಯಲ್ಲ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ಅರಿಗಿಣಿ ಅಂತೆ, ಅರಿಗಿಣಿ. ಯಾಕೆ ಮುಳ್ಳಂದಿ ತರ ಗುಟ್ರು ಗುಡ್ತೀಯಾ? ಅರಗಿಣಿ ಅಂತ ನಾನ್ ಕರೀದೆ, ಇನ್ಯಾವ ಮಗ ಕರೀತಾನೆ? ಓ, ನೀನ್ ಕರಿಬೋದಾ? ಹೌದಲೇ, ನಾನು ಅವಳನ್ನ ಪ್ರೀತಿ ಮಾಡ್ತಾವ್ನಿ. ಅದ್ಯಾಕ್ಲ ಅಂಕಿಸಿದ್ಯಾ? ನಾನು ಅವಳಿಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಏನು ಮುತ್ತು ರತ್ನನಾ? ಮುತ್ತು ರತ್ನಕ್ಕಿಂತಾನೆ ಹೆಚ್ಚು. ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಹಿಡ್ಕ ಬಂದಿವ್ ನೀ ಗೊತ್ತಾ? ಅಯ್ಯೋ ಪಾಪಿ, ಎಳೆ ಮಗು ತರ ಇರೋ ಆ ಚಿಕ್ಕ ಪ್ರಾಣಿ ಕೊಂದಾಕಿದೆಯಲ್ಲ, ನೀನೇನ್ ಮನುಷ್ಯನ ರಾಕ್ಷಸನ? ಅಲ್ಲ, ಅದು ನಮಗೆ ಒಂದು ಜೀವ ಅಂತ ನಿಂಗೆ ಗೊತ್ತಾಗದ್ ಬೇಡ್ವಾ? ಮನುಷ್ಯತ್ವನೇ ಇಲ್ದಿರೋ ನಿಂಗೆ ಆ ಜೀವದ ಬೆಲೆ ಹೆಂಗ್ ಗೊತ್ತಾಗ್ಬೇಕು? ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಏ ದಡಿಯಾ, ತೂ ದೊಡ್ಡ ಮುಂಡೆದೆ. ಈ ಸತ್ತೋಗಿರೋ ಮೊಲ ತಂದ್ಬಿಟ್ಟು ಪಿರೀತಿ ಮಾಡ್ತೀನಿ ಅಂದ್ರೆ, ಅಯ್ಯ ಅದೇನ್ ನಿನ್ ತಲೆಯಾಗೆ ಮೆದುಳಾಯ್ತೋ ಗೊಬ್ಬರ ಆಯ್ತೋ ಒಂದು ಗೊತ್ತಾಗಿಲ್ಲ. ಪ್ರೀತಿ ಮಾಡೋ ಹುಡುಗಿಗೆ ಬೇಕಾಗಿರೋದು ಇದಲ್ಲ, ಪಿರೀತಿ ತುಂಬಿರೋ ಹೃದಯ. ಲೈ ಪಿಣಿಕಿ, ಅವಳೇ ನನ್ ಪ್ರೀತಿ ಮಾಡೋಂಗೆ ನಾನು ಏನ್ಲ ಮಾಡ್ಬೇಕು? ನೇಣ ಹಾಕೊಂಡ್ ಸಾಯ್ಬೇಕು. ಓಹೋ, ಅಷ್ಟು ದೊಡ್ಡದಾಗಿ ಹೇಳ್ಬಿಟ್ಟೆ. ಬೈರ ಅಂತವನು ಇಂಥವನು, ಅವನಂತ ಗಂಡಸು ಈ ಪ್ರಪಂಚದಲ್ಲೇ ಇಲ್ಲ ಅಂತ ಹೇಳ್ತಿದ್ಯಲ್ಲ. ಈಗ ನೋಡ್ದ ಅವನೆಂತ ಕೆಲಸ ಮಾಡೋನೆಂತ. ಪಾಪ
ಆ ಪ್ರಾಣಿನ ಅವ್ನ್ ಕೊಂದಿದ್ದು ಅಲ್ದೆ ಅದನ್ನ ನನ್ನ ಹತ್ರ ತಗೊಂಬಂದು ಏನ್ ಹೇಳ್ತಾನೆ ಗೊತ್ತಾ ತಾತ? ನಾನ್ ನಿನ್ನ ಪ್ರೀತಿಸ್ತೀನಿ, ನಿನ್ಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತಾನಲ್ಲ. ತಾತ, ನೀನೇನಾದ್ರೂ ಆ ಪ್ರಾಣಿ ನೋಡ್ಬೇಕಾಗಿತ್ತು. ನನ್ಗಂತೂ ಅದ್ ಎಷ್ಟು ಸಂಕಟ ಆಯ್ತು ಗೊತ್ತಾ ಪಾಪ. ಹುಚ್ಚೆ, ಪ್ರಪಂಚದಾಗ ಯಾರು ಮಾಡದಿರೋ ತಪ್ಪು ಅವನೇನೆ ಮಾಡ್ದ? ಈಟಕ್ಕೂ ಕುರಿ ಕೋಳಿ ಮೊಲ ಎಲ್ಲ ತಿನ್ನೋ ಕಲ್ದೆ ಆಟ ಆಡಕ ಇರೋದು. ಇಲ್ಲ, ನೀನ್ ಹೊಟ್ಟೆ ತುಂಬ್ಸಕ್ಕೆ. ಕೊಲ್ಲೋ ಮನ್ಸಿಗೆ ಜೀವದ ಬೆಲೆ ಹೆಂಗ್ ಗೊತ್ತಾಗ್ಬೇಕು? ಹೋಗಿ ಹೋಗಿ ನಿನ್ ಮುಂದೆ ಹೇಳ್ತಾ ಇದ್ದೀನಲ್ಲ. ತಾತ, ಅದನ್ನ ತಂದು ಕೊಟ್ರೆ ಖುಷಿ ಪಡ್ತಾಳೆ ಅಂತ ಹಂಗ್ ಮಾಡ್ಬಿಟ್ಟೆ. ಅಷ್ಟಕ್ಕೆ ದುಃಖ ಪಟ್ಕೊಂಡು ಓಡ್ ಬಂದ್ಬಿಡದ? ದಡ್ಡ, ಅವಳು ಮಗು ತರ. ಅವಳಿಗೆ ಸತ್ತು ಪ್ರಾಣಿ ತಗೊಂಡೋಗ್ ಕೊಟ್ಟಿದ್ಯಲ್ಲ, ನಿನ್ ತಲೆಯ ಬುದ್ಧಿ ಐತಲ್ಲ? ಎಪ್ಪಾಯ್ತು ತಾತ, ನೀನು ಹೊಸ ಹೇಳು ತಾತ. ಅದನ್ನೇ ಅವಳು ಮನ್ಸಲ್ಲಿ ಇಟ್ಕೊಂಡು ನನ್ ಮದುವೆಗೆ ಒಪ್ತೆ ಹೋಗ್ಬಿಟ್ರೆ? ಸರಿ ಸರಿ, ಅದನ್ನೆಲ್ಲ ನಾನು ಅವಳಿಗೆ ಹೇಳ್ಕೊತೀವ್ನಿ. ಈಗ ಅವಳಿಗೆ ನಿನ್ ಮುಸುಡಿ ತೋರಿಸ್ಬೇಡ, ಹೋಗು. ಸರಿ ತಾತ. ನೋಡ್ದ, ಸರಿಯಾಗಿ ನಿಂತ್ಕೋ. ಬೇಡ ಬೇಡ ಅಂದ್ರೆ ಸಿಕ್ಕಾಪಟ್ಟೆ ತಿನ್ಬಿಡೋದು, ಮೈ ಎಲ್ಲ ಕಷ್ಟ ಮಾಡ್ಕೊಳ್ಳೋದು. ಕೊಟ್ಟ ಅಂದ್ರೆ ನೋಡ ಅಷ್ಟೇ ಇವಾಗ. ನೋಡಿ, ಒಂದ್ ನಿಮಿಷ, ನಿಮ್ಮ ಹೆಸರೇನು ಅಂತ ಹೇಳಲ್ವಾ? ಕಾವೇರಿ. ಕಾವೇರಿ, ವೆರಿ ಬ್ಯೂಟಿಫುಲ್ ನೇಮ್. ನಾನು ಬಂದಿದ್ದು ಏನು ಅಂತನಾ? ನೀವೇ ತೆಗ್ದು ನೋಡಿ. ನಿಮ್ ಕಾಲ್ ಗೆಜ್ಜೆ ಅವತ್ ನೀವು ಸೊಪ್ಪು ಕೀಳ್ತಿದ್ರಲ್ಲ, ಅಲ್ಲಿ ಸಿಕ್ತು, ತಗೊಳ್ಳಿ. ಒಬ್ನೇ ಕುತ್ಕೊಂಡು ಏನ್ ಮಾಡ್ತಿದ್ದಾನೆ ಅಂತ ಅನ್ಸ್ತಿದ್ಯಾ? ಇದು ಬರೀ ಗೆಜ್ಜೆ ಅಲ್ಲ, ನಿನ್ ಹೃದಯ. ಅದ್ರ ಜೊತೆಲಿ ಮಾತಾಡ್ತಾ ಇದ್ದೀನಿ. ನೀನೆಷ್ಟು ಬೇಗ ನಿನ್ ಹೃದಯನ ನನಗ್ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಗೊತ್ತಾ? ನಿನ್ ನಗು, ನಿನ್ ತುಂಟಾಟ, ಏನೂ ತಿಳಿಯದ ಮಗುನಂತ ನಿನ್ ಮನ್ಸು ಸದಾ ನನ್ ಕಾಡ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಐ ಲವ್ ಯು. ಯಾಕೆ? ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಮೌನವಾಗಿ ಇದೆಯಲ್ಲ. ನೀನ್ ನನ್ನ ಪ್ರೀತಿಸಲ್ವಾ? ಸರ್, ಇಷ್ಟೊತ್ತು ಐ ಲವ್ ಯು ಅಂತಿದ್ರಲ್ಲ, ಯಾರ್ಗೆ? ನಿನಗೇನೆ. ಅಯ್ಯಪ್ಪ, ಓಹ್.
ಅರೆ ಇದೇನಿದು ಹಾಗೆಯೇ ನೋಡ್ತಾ ಇದೆಯಲ್ಲ? ಇವೆರಡು ಗೆಜ್ಜೆನೂ ನಮ್ಮಿಬ್ಬರ ತರ ಒಂದಾಗಿರ್ದೆ ಬೇರೆ ಬೇರೆ ಆಗಿವೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೇನಾ? ಒಂದ್ ದಾರ ತಗೊಂಡು ಗಂಟು ಹಾಕಿದ್ರೆ ಆಯ್ತು. ಇವೆರಡನ್ನು ಒಂದು ಮಾಡೋ ದಾರ ಸಾಮಾನ್ಯದಾಗಿರ್ಬಾರ್ದು, ಮತ್ತೆ ಬೆಳ್ಳಿ ದಾರ ಆಗಿರ್ಬೇಕು. ಬೆಳ್ಳಿ ದಾರನ? ಇಲ್ಲೆಲ್ಲಿದೆ ಅದು? ಅದನ್ನ ಯಾಕೆ ತಗೊಂಡೆ? ಅವಳ ಜೊತೆಗೆ ಚಕ್ಕಂದಾಡೋಕೆ ನಿನ್ಗೆ ಎಷ್ಟೋ ಧೈರ್ಯ? ಅವಳು ಯಾರು ಅಂತ ಗೊತ್ತಾ? ಗೊತ್ತು. ಹೆಸರು ಕಾವೇರಿ. ಕಾವೇರಿ ನದಿಲ್ ಸಿಗ್ದವಳು. ಕುರಿ ದೊಡ್ಡನ್ ಸಾಕ್ ಮಗಳು. ಅವಳನ್ನ ನಾನ್ ಮದ್ವೆ ಆಗ್ತಾ ಇವನೇ, ಅದು ಗೊತ್ತಾ? ಇಲ್ಲ, ಅದು ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ತೆಪ್ಪಗ್ ಬಂದ್ ಕೆಲ್ಸ ಮುಗಿಸ್ಕೊಂಡು ಬಂದಾರಿ ಇಡಿ. ಮತ್ತೆ ಅವಳೇನಾರು ಕಣ್ಣೆತ್ ನೋಡಿದ್ರೆ ಮಾರಿ ಮುಂದೆ ಕೋಣನ್ ಕಡ್ದಂಗೆ ಕಡ್ದಾಕ್ಬಿಡ್ತೀನಿ. ಹುಷಾರ್. ಇನ್ನೊಂದ್ ಕಿತ ನಮ್ ಕಾವೇರಿ ಬಗ್ಗೆ ಹಂಗ್ ಮಾತಾಡ್ತೀಯೋ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ತಾತಾವ್ ಇದ್ದಿದ್ದಂಗೆ ಹೇಳಿದ್ರೆ ಹಂಗೇನೆ. ಆ ಪೇಟೆಯವನು ಅವಳು ಕಾಫಿ ತೋಟದಾಗೆ ಒಬ್ರನ್ನೊಬ್ರು ತಪ್ಕೊಂಡು ಲಲ್ಲೆ ಹೊಡಿತಿದ್ನ ನಾನೇ ನನ್ ಕಣ್ಣಾರ ನೋಡಿವ್ನೆ. ಮುಚ್ಕೊಳ ಸಾಕು. ಇವ್ ನೋಡ್ಬಿಟ್ನಂತೆ ಬಂದ ಇಲ್ಲಿ ಬೊತ್ತಿ ಇಕ್ಕಕ್ಕೆ. ತಾತ ಅವ್ನ್ ಮಾತ್ ಕೇಳ್ಬೇಡ, ಅವನು ಮನೆ ಮುರ್ಕ. ಬಂದ್ಲಲ್ಲ ಅವಳನ್ನೇ ಕೇಳಿ. ಯಾಕ್ಲಾ ಸುಮ್ನಾಗ್ಬಿಟ್ಟೆ? ಇಷ್ಟೊತ್ವರ್ಗು ಅವನ್ ಜೊತೆ ಇವಳು ಸೇರ್ಕೊಂಡು ಕಿಲ್ಗುಡ್ತಿರ್ಲಿಲ್ವಾ? ಕೇಳ. ಏನಕ್ಕ ಸುಮ್ಕಾಗ್ಬಿಟ್ಟೆ? ಇಲ್ಲ ಅಂತೇಳಿ ಇವ್ನ್ ಮಕ್ಕ ಕುಗ್ಯಾಕ. ಅವಳು ತೆಪ್ಪಗ್ ನಿಂತಿರೋ ನೋಡ್ರಿ ಗೊತ್ತಾಗಿಲ್ವಾ? ಅವನ್ ಯಾವನೋ ಊರಿಂದ ಊರಿಗೆ ಬಂದವನ್ ಜೊತೆ ಪ್ರೀತಿ ಮಾಡ್ತೀನಿ ಮದುವೆ ಮಾಡ್ಕತೀನಿ ಅಂತ ಹೋಗವಳೆಲ್ಲ. ನಮ್ ಮಾನ ಮರ್ಯಾದೆ ಏನಾಗಬೇಕು, ನಮ್ ಊರಿನ ಮಾನ ಮರ್ಯಾದೆ ಏನಾಗಬೇಕು? ತಾತ ಪೇಟೆಯವ್ರ ಬುದ್ಧಿ ಇವಳಿಗಿನ್ನೂ ಗೊತ್ತಿಲ್ಲ. ನಮ್ಸಿ ನಡ್ಡಿರಲ್ಲಿ ಕೈ ಬಿಟ್ಟು ಪುರ್ರ ಅಂತ ಹೊಂಟೋಯ್ತಾರೆ. ಆಮೇಲೆ ಕೆರೆನೋ ಬಾವಿನೋ ಗತಿ. ತಾತ ನೀನ್ ಅವಳು ಬುದ್ಧಿ ಕಲ್ಸು, ಇಲ್ಲ ನನಗೆ ಮದುವೆ ಮಾಡ್ಕೊಡು, ನಾನು ಅವಳು ಬುದ್ಧಿ ಕಲಿಸ್ತೀನಿ. ಕಾವೇರಿ, ಅವ ಹೇಳ್ತಿರೋದೆಲ್ಲ ದಿಟನಾ? ತಾತ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೀನಿ ತಾತ. ಕೃಷ್ಣ ಅನ್ನೋ ನೀನೇ ಏನಯ್ಯ? ಹೌದು. ನೀವು? ನಾನು ಕಾವೇರಿ ತಾತ. ಬನ್ನಿ. ನಾ ಇಲ್ಲಿಗೆ ಬಂದಿರೋದು ನಿನ್ ಜೊತೆ ಕೂತು ಸುಖ ದುಃಖ ಮಾತಾಡೋದಕ್ಕಲ್ಲ, ನಿನ್ ಬುದ್ಧಿ ಹೇಳೋದಕ್ಕೆ. ಹೌದು, ನೀ ಇಲ್ಲಿಗೆ ಬಂದಿರೋದು ನಿನ್ ಕೆಲ್ಸಕ್ಕೋ ಇಲ್ಲ ಕಂಡವ್ರ ಮನೆ ಹಾಳು ಮಾಡಕೋ? ಮನೆ ಹಾಳು ಕೆಲಸ ನಾನೇನು ಮಾಡಿಲ್ವಲ್ಲ. ಪ್ರಪಂಚನೇ ಗೊತ್ತಿಲ್ದಿರೋ ನನ್ನ ಕಾವೇರಿಗೆ ಪ್ರೀತಿ ಪ್ರೇಮ ಅಂತ ಅವಳು ಮನಸ್ಸು ಕೆಡಿಸಿದ್ಯಲ್ಲ, ಇದು ಮನೆ ಹಾಳು ಕೆಲಸ ಅಲ್ವಾ? ತಾತ, ನೀವು ನನ್ನನ್ನ ತಪ್ಪ ತಿಳ್ಕೊಂಡಿದ್ದೀರಾ. ನಾನು ಕಾವೇರಿನ ಮನ್ಸಾರ ಪ್ರೀತಿಸ್ತಿದ್ದೀನಿ. ಏಯ್, ನಿನ್ನ ಪ್ರೀತಿ ಅವಳಿಗೆ ಬೇಕಾಗಿಲ್ಲ ಕಣು. ಈ ರೀತಿ ನಂಬಿಸಿ ಮೋಸ ಮಾಡಿ ದಿಕ್ಕು ದೇಶ ಇಲ್ಲದೆ ಓಡೋಗ ಚೆನ್ನಾಗಿ ನೋಡು. ಮರ್ಯಾದೆಯಾಗಿ ಹೇಳ್ತೀವಿ, ಬಂದ್ ಕೆಲಸ ಮುಗಿಸ್ಕೊಂಡು ಒಂದಾರಿ ಹಿಡ್ಕೊಂಡು ಹೋಗು. ಮತ್ ಪ್ರೀತಿ ಗಿರೀತಿ ಅಂತ ನನ್ ಕಾವೇರಿ ಈಸಿಗೆ ಬಂದ್ರೆ ನಾ ಮನ್ಸಾಗಿರಕ್ಕಿಲ್ಲ. ಏನ್ ಸರ್ ಇದೆಲ್ಲ ದೊಡ್ಡ ಹೇಳಿದ್ದು? ಮಾಯಣ್ಣ,
ನಾನು ಕಾವೇರಿನ ತುಂಬಾ ಇಷ್ಟಪಡ್ತಿದ್ದೀನಿ. ಅವ್ರು ಹೇಳಿದಾಗೆ ನಾನು ಅವಳು ಮೋಸ ಮಾಡಲ್ಲ. ನಮ್ಮ ತಂದೆ ತಾಯಿ ಒಪ್ಸಿ ನಾನು ಅವಳನ್ನು ಮದುವೆ ಆಗ್ತೀನಿ. ಈ ವಿಷಯದಲ್ಲಿ ನೀನು ಸ್ವಲ್ಪ ಸಹಾಯ ಮಾಡಬೇಕು. ಸರ್, ನೀವೆಂಥವ್ರಂತ ನನಗೆ ಚೆನ್ನಾಗಿ ಗೊತ್ತು. ಕಾವೇರಿ ಕುರಿ ದೊಡ್ಡಯ್ಯನಿಗೆ ಮೊಮ್ಮಗಳು ಮಾತ್ರ ಅಲ್ಲ, ಈ ಊರಿಗೆ ಮಗಳು. ಅವಳಿಗೆ ಒಳ್ಳೇದಾಗದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ವಿಷಯದ ಬಗ್ಗೆ ದೊಡ್ಡಯ್ಯನ ಹತ್ರ ನಾನು ಮಾತಾಡ್ತೀನಿ. ನೀನ್ ಹೇಳೋದು ಸರಿ ಕಣ್ ದೊಡ್ಡಪ್ಪ. ಆದ್ರೂ ಮದ್ವೆ ಅವಳು ಅವಳನ್ನ ಒಂದ್ ಮಾತ್ ಕೇಳಿ ಮುಂದುವರಿಯೋದು ಒಳ್ಳೇದಲ್ವಾ? ನೀನ್ ಸುಮ್ನೆ ಕೂತ್ಕೊಳ್ಳವ. ಅವಳನ್ನ ಒಪ್ಸವ ಅನ್ಕೊಂಡಿದ್ದಕ್ಕೆ ಇವತ್ತು ನಮ್ಮೆಲ್ಲರ ತಲೆ ಮೇಲೂ ಚಪ್ಪಡಿ ಹಾಕೊಂಡವಳೆ. ತಾತ, ಅವಳೇನಾದ್ರೂ ಹಿಂಗೆ ಬಿಟ್ರೆ ನಮ್ಮೆಲ್ಲರ ಕೈಗೂ ಚೊಂಬ್ ಕೊಟ್ಟು ಆ ಪ್ಯಾಟರ್ನ್ ಜೊತೆ ಓಡ್ ಹೊಂಟೋಯ್ತಾಳೆ ಅಷ್ಟೇ. ನೀನು ಹೊಸ ಯೋಚನೆ ಮಾಡು. ಅವಳ ಹತ್ತಾಗ ಹಾಲು ಕುಡಿಸ್ದೆ, ಕಾಯಿಲೆ ಬಿದ್ದಾಗ ಔಷಧಿ ಕುಡಿಸ್ದೆ. ಈಗ ಬೆಳೆದ್ ನಿಂತವಳು ನೋಡು, ನನಗೆ ಇಸಾ ಕುಡ್ಸೋಕೊಂಟವಳೆ. ಓರಿಗೆ ಮೂಗ್ದಾರ, ಹೆಣ್ಣಿಗೆ ಅರಸಿನ ದಾರ ಕಟ್ಸಿದ್ರೇನೆ ಸಾಕ್ತವನ್ಕೊಂದ್ ಸಮಾಧಾನ. ಅವಳೇನ್ ಕೇಳ್ತಾ ಕುಂತ್ರೆ ಎಮ್ಮೆ ನೀರ್ ಕೆಡ್ದಂಗ ಆಯ್ತದೆ. ನಿನ್ ಪಾಡಿಗೆ ನೀನು ಲಮೆ ಜಮೆ ನೋಡ್ಕೊ. ನಾನ್ ನಾಳೆನೆ ಬೆಂಡೋದ್ರ ಪಂಡಿತರ ತಕ್ಕ ಹೋಗಿ ಎಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ. ಬೈರನ್ ಜೊತೆ ಅವಳ ಲಗ್ನ ಮಾಡ್ಬಿಡವಾ?